ಹಾಂ, ಎಲ್ಲರೂ ಇವತ್ತಿದ್ದೀರಾ. ನಿಶಾನೆ ಆನೆಯನ್ನಾಗಿ ಧನಂಜಯನ ಆಯ್ಕೆ ಮಾಡಿದ್ದೀವಿ. ಇದು ನೌಪತ್ ಆನೆಯಾಗಿ ಗೋಪಿನ ಆಯ್ಕೆ ಮಾಡಿದ್ದೀವಿ. ಸೊ ಉಳಿದ ಆನೆಗಳು ಸಾಲಾನೆಯಲ್ಲಿ ಪಾಲ್ಗೊಳ್ತಾವೆ. ಕುಮ್ಕಿ ಆನೆ ಹಿರಣ್ಯ ಮತ್ತು ಲಕ್ಷ್ಮಿ. ಸೊ ಈ ಆನೆಗಳು ಅದು ಏನಂದರೆ ಘಟನೆನೇ ಅಲ್ಲ ಅದು. ಯಾಕೆಂದರೆ ಅದು ಯೂಸ್ವಲಿ ಏನಂದರೆ ಲಕ್ಷ್ಮಿದು ಲಾರಿ ಹತ್ತುವಾಗ ಒಂದು ಹಠ ಇರುತ್ತೆ, ನಾನು ಲಾರಿ ಹತ್ತಲ್ಲ ಅಂತ. ಆ ಶ್ರೀರಂಗಪಟ್ಟಣದಲ್ಲಿ ಚೆನ್ನಾಗಿ ಕಬ್ಬು ಮತ್ತು ಬೆಲ್ಲ ಕೊಟ್ಬಿಟ್ಟಿದ್ದಾರೆ, ರಾತ್ರಿ ಅವ್ರು ಚೆನ್ನಾಗಿ ಕಬ್ಬು ಬೆಳೀತಾರೆ ಅಂತೇಳಿ. ಸೊ ಅದಕ್ಕಾಗಿ ಅದು ಹಠ ಅಲ್ಲಿಂದ ನಾನು ಶ್ರೀರಂಗಪಟ್ಟಣದಿಂದ ಎಲ್ಲಿ ಲಾರಿಯಲ್ಲಿ ಹತ್ತಿಸ್ಕೊಂಡು ವಾಪಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಹೇಳ್ಬಿಟ್ಟು ಹಠ ಮಾಡಿದೆ, ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಅದರಲ್ಲಿ. ಇಲ್ಲ ಖಂಡಿತ ಇಲ್ಲ. ನೀವು ಅದಾದಮೇಲೆ ನೋಡ್ಬೋದು, ಜಸ್ಟ್ ಅದು ನಡೆದ 30 ಸೆಕೆಂಡ್ಸ್ನ ಹತ್ತಲ್ಲ ಅಂತ ಹಠ ಮಾಡ್ತು. ಆಮೇಲೆ ನಮ್ಮ ಮಾವುತ ಕಾವಡಿ ಅದನ್ನು ಸ್ವಲ್ಪ ಬೆದರಿಸ್ಬಿಟ್ಟು ಹತ್ತಿಸಿದ್ರು. ಅದಾದಮೇಲೆ 3.5 ತಾಸು ಮೆರವಣಿಗೆ ನಡೆದಿದೆ. ಲಕ್ಷಾಂತರ ಜನದಲ್ಲಿ ಮಧ್ಯದಲ್ಲಿ ಹಾದೋಗಿದೆ. ಎಷ್ಟು ಗಾಂಭೀರ್ಯವಾಗಿ ನಡೆದಿದೆ ಅಂತೇಳಿ ನೀವೇ ನೋಡ್ಬೋದು. ಹಾಗಾಗಿ ಏನು ಆನೆಗಳ ಮೇಲೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಯಾವುದೂ ತೊಂದರೆ ಇಲ್ಲ. ಇಲ್ಲ, ಏನಂದರೆ ಆಲ್ರೆಡಿ ಇಲ್ಲಿ ವೆಟರ್ನರಿ ಡಾಕ್ಟರ್ಸ್ ಇರ್ತಾರೆ. ಯಾಕಂದರೆ ನಮಗೆ ಡಬಲಿಂಗ್ ಆಗೋಕ್ಕೆ ಇಷ್ಟ ಇಲ್ಲ. ಎಲ್ಲೇನೋ ಇವ್ರಿಗೆ ಕೊಡೋ ಇದನ್ನು ಇಲ್ಲಿ ಬಂದ ಮೇಲೆ ನಮ್ಮ ಡಾಕ್ಟರ್ ನೋಡ್ಕೊತಾ ಇರ್ತಾರೆ. ಹಾಗಾಗಿ ಹೊರಗಡೆ ಅವ್ರು ಬಂದು ಮತ್ತೆ ಟ್ರೀಟ್ಮೆಂಟ್ ಕೊಡೋಕೆ ನಮಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ಇವ್ರು ನೋಡ್ಕೊತಾರೆ, ಏನು ತೊಂದರೆ ಇಲ್ಲ ಅದರಲ್ಲಿ. ಜಂಬೂ ಸವಾರಿಯಲ್ಲಿ ಇನ್ನೂ ಡಿಸೈಡ್ ಆಗಿಲ್ಲ. ಅದು ಮಾಮೂಲಿ ಅಂತೂ ಜಂಬೂ ಮೆರವಣಿಗೆಲ್ಲಂತೂ 3 ಆನೆ ಇರ್ತವೆ. ಅದಾದಮೇಲೆ 9 ಆನೆಗಳಂತೂ ಇದ್ದೇ ಇರ್ತವೆ. ಸೊ ಅದ್ರ ಮೇಲೆ ಹೆಚ್ಚಿಗೆ ಹಾಕಬೇಕೋ ಬೇಡ ಅನ್ನೋದನ್ನು ನಾವು ಕೊನೆಯಲ್ಲಿ ಹೇಳ್ತೀವಿ.